Hello students, welcome to Pattathakal English Academy and Banishankari English Academy. SSLC first language, second unit the Elegy of Life, part 2 line by line explanation ಇವತ್ತು ಮಾಡಿಕೊಡ್ತೀನಿ. ಹಿಂದಿನ ವಿಡಿಯೋದಲ್ಲಿ ಅಂದರೆ ಫಸ್ಟ್ ಪಾರ್ಟ್ನಲ್ಲಿ ಪ್ಯಾರಾಗ್ರಾಫ್ ನಂಬರ್ 5 ತನಕ ಬಂದಿದ್ದೆ. ಇವತ್ತು ಪ್ಯಾರಾಗ್ರಾಫ್ ನಂಬರ್ 6 ಇಂದ ಹೋಗ್ತೀನಿ. ಈ ಒಂದು ಪ್ಯಾರಾಗ್ರಾಫ್ಗಳು 6, 7, 8 ತನಕ ಹೋಗ್ತೀನಿ ಅಂತ ಅನ್ಕೋತೀನಿ. ಈ ಪ್ಯಾರಾಗ್ರಾಫ್ಗಳಲ್ಲಿ ನೀರಿನ ಒಂದು ವಿಶಿಷ್ಟ ಲಕ್ಷಣವನ್ನ ಸರ್ ಸಿ ವಿ ರಾಮನ್ ಅವರು ಹೇಳ್ತಾರ. ನೀರು ಹೆಂಗ ಸಿಲ್ಟ್ ಅನ್ನ ಸಂಗ್ರಹ ಮಾಡ್ತೈತಿ, ಆಮೇಲೆ ನೀರು ಹೆಂಗ ಡಿಸ್ಟ್ರಕ್ಟಿವ್ ಪವರ್ನು ಹೌದು, ಸಾಯಿಲ್ ಇರೋಷನ್ಗೆ ಯಾವ ರೀತಿ ಕಾರಣ ಆಗ್ತೈತಿ ಅನ್ನುವಂಥದ್ದನ್ನು, ಮತ್ತೆ ನೀರು ಸಾಯಿಲ್ ಅನ್ನ ಸಂಗ್ರಹನೂ ಮಾಡ್ತೈತಿ, ಸಾಯಿಲ್ ಇರೋಜನೂ ಕಾರಣ ಆಗ್ತೈತಿ. ಅದೇ ಹೇಗೆ ಅಂತ ತಿಳ್ಕೊಂಡು ಈ ಪ್ಯಾರಾಗ್ರಾಫ್ಗಳಲ್ಲಿ ಹೇಳ್ತಾರೆ ಸರ್ ಸಿ ವಿ ರಾಮನ್ ಅವರು. ಬರೀ ನೋಡೋಣ. One of the most remarkable facts about water is its power to carry silt or finely divided soil in suspension. ಈಗ ನದಿ ನೀರು ಬರ್ತಿರ್ತೈತಲ್ಲ, ಆ ನೀರು ಬರುವಾಗ ಮಣ್ಣನ್ನ ಕೊಚ್ಕೊಂಡು ತರ್ತಿರ್ತೈತಿ. ಅದು ಏನದಲ್ಲ ನೀರಿನ ಒಂದು ರಿಮಾರ್ಕೆಬಲ್ ಫ್ಯಾಕ್ಟ್ ಅಂತ ಕರೀತಾರೆ. ರಿಮಾರ್ಕೆಬಲ್ ಫ್ಯಾಕ್ಟ್ ಅಂತಂದ್ರ ಗಮನ ಹರಿಸಬೇಕಾದದ್ದು, ಅಂದ್ರ ಅನ್ಯೂಸುವಲ್ ಅಂಡ್ ಸರ್ಪ್ರೈಸಿಂಗ್ ಇನ್ ಎ ವೇ ದಟ್ ಪೀಪಲ್ ನೋಟಿಸ್. ಜನ ಇದನ್ನ ಗಮನ ಹರಿಸಿ ನೋಡ್ಬೇಕಾಗಿರ್ತಕ್ಕಂಥ ಪಾಯಿಂಟ್. ಅನ್ಯೂಸುವಲ್ ಆಗಿ ಇರುವ ನೀರಿನ ಲಕ್ಷಣ ಏನಂತಂದ್ರ ಫ್ಯಾಕ್ಟ್ ಮತ್ತದು. ಅಬೌಟ್ ವಾಟರ್ ಈಸ್ ಏನು ಅಂತಂದ್ರ ಇಟ್ಸ್ ಪವರ್. ನೀರು ಒಂದು ಪವರ್ ಇದೆ. ಏನನ್ನ ಮಾಡುವ ಪವರ್ ಇದೆ? ಟು ಕ್ಯಾರಿ ಸಿಲ್ಟ್, ಹೊತ್ಕೊಂಡು ಬರ್ತೈತಿ ಸಿಲ್ಟ್ ಅನ್ನ. ಸಿಲ್ಟ್ ಅಂದ್ರೆ ಏನು? ಒಂದು ಬಹಳ ಜಿನುಗಾಗಿರ್ತಕ್ಕಂಥ, ಬಹಳ ಸಣ್ಣವಾಗಿರ್ತಕ್ಕಂಥ ಮಣ್ಣಿನ ಕಣ. ಅದು ಮಣ್ಣಿನ ಕಣ ಬಹಳ ಜಿನುಗಾಗಿರ್ತಕ್ಕಂಥ ಮಣ್ಣಿನ ಕಣ. ಅದಕ್ಕೆ ಸಿಲ್ಟ್ ಅಂತ ಕರೀತಾರ. ಬೇಕಂದ್ರೆ ಇಲ್ಲಿ ಮೀನಿಂಗ್ ಕೊಡ್ತಾರ. ಫೈನ್ಲಿ ಡಿವೈಡೆಡ್ ಅಂದ್ರೆ ನೈಸ್ಲಿ, ವೆರಿ ಬಹಳ ಸ್ಮಾಲ್ ಆಗಿ ಡಿವೈಡ್ ಮಾಡ್ತಕ್ಕಂಥ ಮಣ್ಣನ್ನ ಕ್ಯಾರಿ ಮಾಡ್ಕೊಂಡ್ ಬರ್ತಕ್ಕಂಥದ್ದು ಏನದಲ್ಲ ನೀರಿನ ವಿಶಿಷ್ಟ ಗುಣ. ಹೆಂಗ ತರ್ತೈತಿ ನೀರು ಆ ಮಣ್ಣಿನ ಕಣವನ್ನ ಅಂದ್ರೆ ಇನ್ ಸಸ್ಪೆನ್ಷನ್, ಅಂದ್ರೆ ನೀರು ಹಿಂಗ ಹರಿದು ಬರುವಾಗ ಮೇಲೆ ಕೆಳಗೆ ಹೋಗ್ತಿರ್ತೈತಿ. ಆದರೆ ನೀರು ಸಸ್ಪೆನ್ಷನ್ ಆಗ್ತಿರ್ತೈತಿ. ಅದರೊಳಗಿನ ಈ ಸಿಲ್ಟ್ ಇರ್ತೈತಲ್ಲ, ನೀರೊಳಗಿನ ನೀರೊಳಗಿನ ಮಣ್ಣು, ಜಿನುಗು ಮಣ್ಣು ಇರ್ತೈತಲ್ಲ, ಅದು ಮಾತ್ರ ನೀರನ್ನು ಕೂಡ ಹರಿತಾನೆ ಇರ್ತೈತಿ. ಆ ನೀರಿನ ಆ ಗುಣ ಏನೈತಲ್ಲ, ರಿಮಾರ್ಕೆಬಲ್ ಫ್ಯಾಕ್ಟ್. ಅದು ಎದಕ್ಕೆ ಹೆಲ್ಪ್ ಆಗ್ತೈತೆ ಅಂದ್ರ, ಎಲ್ಲೋ ಒಂದು ಕಡೆ ನೀರು ಸಾಯಿಲ್ ಫಾರ್ಮೇಶನ್ ಕಾರಣ ಆಗ್ತೈತಿ. ಸಾಯಿಲ್ ಅನ್ನ ಹುಟ್ಟಿಸ್ತೈತಿ, ಮಣ್ಣನ್ನ ಹುಟ್ಟಿಸ್ತೈತಿ ಅರ್ತ್ ಲೇಯರ್ದಿಂದ. ಆಮೇಲೆ ಹುಟ್ಟಿಸಿದಂಥ ಮಣ್ಣನ್ನ ಒಂದ್ ಕಡೆ ತಂದು ಅಲ್ಲೇ ಬಿಟ್ಟು ಹೋಗ್ತೈತಿ. ಇದು ನೀರಿನ ವಿಶಿಷ್ಟ ಗುಣ. ಹಿಂಗಾಗಿ ಅದು ನೈಲ್ ವ್ಯಾಲಿ ಒಳಗ ಎಲ್ಲ 2000 ಮೈಲ್ಸ್ ದಿಂದ ದ ನೈಲ್ ರಿವರ್ ಅಲ್ಲಿ ಹರಿದು ಬರ್ತಿರ್ಬೇಕಾದ್ರೆ ಆ ಕಲ್ಲನ್ನ ಕೊರ್ಕೊಂತ ಮಣ್ಣನ್ನ ಕ್ರಿಯೇಟ್ ಮಾಡ್ತೈತಿ. ಆ ಸಿಲ್ಟ್ ಅನ್ನ, ಆ ಸಿಲ್ಟ್ ಅನ್ನ ತನ್ನ ಸಸ್ಪೆನ್ಷನ್ ಜೊತೆಗೆ ತಂದು 2000 ಮೈಲ್ದಿಂದ ಅದು ಭೂಗರ್ಭ ಒಂದು ಏನು ಪ್ರೊಸೆಸಸ್, ಅದು ಜಿಯಾಲಜಿಕಲ್ ಪ್ರೊಸೆಸಸ್, ಅದು ಹಂಗ ಸದಾ ನೀರು ಹರಿತಾ ಇರ್ತೈತಿ. ಮ್ಯಾಗಿಲ ಮಣ್ಣು ಕೊರಿತಾ ಇರ್ತೈತಿ. ಆ ಮಣ್ಣು ಕಲ್ಲು ಅರ್ತ್ ಕ್ರಸ್ಟ್ ಅದು ಏನೋ ಕೊರೆದು ಮಣ್ಣು ಉತ್ಪನ್ನ ಆಗ್ತಿರ್ತೈತಿ. ಉತ್ಪನ್ನ ಆದಂತ ಮಣ್ಣನ್ನ ನೀರು ಹಂಗ ತರ್ತಿರ್ತೈತಿ. ಹೀಗೆ ನೀರೇನದಲ್ಲ ಭೂಮಿ ಮೇಲೆ ಮಣ್ಣು ಉತ್ಪನ್ನ ಆಗ್ಲಿಕ್ಕೆ ಕಾರಣ, ಮತ್ತು ಮಣ್ಣು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೂ ನೀರು ಕಾರಣ. ಈ ನೀರಿನ ಗುಣ ಏನದಲ್ಲ ಇದು ರಿಮಾರ್ಕೆಬಲ್ ಅಂತ ಹೇಳಿ.
This is the origin of the characteristic color of the water in a rainfed tanks. ಈಗ ಒಂದು ಕೆರೆ ಇರ್ತೈತ್ರಿ, ಆ ಕೆರೆ ಒಳಗಿನ ನೀರು, ನಮ್ಮೂರ್ ಕಡೆ ಒಂದು ಕೆರೆ ಅದ, ಆ ಕೆರೆ ಒಳಗಿನ ನೀರು ಸ್ವಲ್ಪ ಕೆಂಪಗಿರ್ತದ. ಇನ್ನೊಂದು ಕೆರೆ ಅದ ಅಲ್ಲೇ ಬೇರೆ ಊರಾಗ, ಆ ಕೆರೆ ಒಳಗಿನ ನೀರು ಕಪ್ಪು ನೀರು ಕಾಣಿಸ್ತದ. ನೀರು ಕೆರೆ ಒಳಗಿಂದು ರೇನ್ಫೆಡ್ ಟ್ಯಾಂಕ್ ಒಳಗಿನ ನೀರು ಒಂದು ಬಣ್ಣ ಪಡ್ಕೊಂತಲ್ಲ, ಆ ಬಣ್ಣಕ್ಕೆ ಕ್ಯಾರೆಕ್ಟರಿಸ್ಟಿಕ್ ಕಲರ್ ಅಂತ ಕರೀತಾರೆ. ಕ್ಯಾರೆಕ್ಟರಿಸ್ಟಿಕ್ ಕಲರ್ ಅಂತಂದ್ರ ಎ ಕ್ವಾಲಿಟಿ ದಟ್ ಈಸ್ ಟಿಪಿಕಲ್ ಆಫ್ ಸಮಥಿಂಗ್. ತನ್ನದೇ ಆದಂತ ಗುಣ, ತನ್ನದೇ ಆದಂತ ಬಣ್ಣನ ಪಡ್ಕೊಂತೈತಿ ಒಂದು ಕೆರೆ ನೀರು. ಅದು ಯಾಕೆ ಕಪ್ಪು ನೀರು ಐತೆ ಅಂದ್ರೆ ಅಲ್ಲಿ ಬರ್ತಕ್ಕಂಥ ನೀರೇನದಲ್ಲ ಕಪ್ಪು ನೆಲದಾಗಿಂದ ಹರಿದು ಬರ್ತೈತಿ. ಆ ಹರಿದು ಬರುವಾಗ ತನ್ನ ಸಸ್ಪೆನ್ಷನ್ ಜೊತೆಗೆ ಸಿಲ್ಟ್ ಅನ್ನ ತಗೊಂಡ್ಬರ್ತೈತಿ. ಸಿಲ್ಟು ತನ್ನ ಕಲರ್ ಅನ್ನ ಉಳಿಸ್ಕೊಂಡ್ಬಿಡ್ತೈತಿ. ಈಗ ಎರಿ ನೆಲದಾಗ ಹಾಶ್ ಬರುವಂತ ನೀರು ಯಾವ ಕೆರೆ ಒಳಗೆ ಬಂದು ಸಂಗ್ರಹ ಆಗ್ತೈತಿ, ಆ ಕೆರೆ ಒಳಗೆ ನೀರು ಕಪ್ಪು ಕಾಣಿಸ್ತೈತಿ. ಇನ್ನು ಕೆಂಪು ಹೊಲದಾಗ ಹಾದು ಬರ್ತಕ್ಕಂಥ ನೀರು ತನ್ನ ಕೆಂಪು ಸಿಲ್ಟ್ ಅನ್ನ ತರೋದ್ರಿಂದ ಯಾವ ಕೆರೆ ಒಳಗೆ ಅದು ಸಂಗ್ರಹ ಆಗ್ತದ ಆ ನೀರಿನ ಕ್ಯಾರೆಕ್ಟರಿಸ್ಟಿಕ್ ಕಲರ್ ಕೆಂಪು ಆಗ್ತದ. ಹಿಂಗ ಈ ಒಂದು ಕೆರೆ ಒಳಗಿನ ನೀರು ತನ್ನ ಕ್ಯಾರೆಕ್ಟರಿಸ್ಟಿಕ್ ಕಲರ್ ಪಡ್ಕೊಳ್ಳಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ನೀರಿನ ಈ ಹರಿದು ಬರುವ ಗುಣ. ನೀರು ಹರಿದು ಬರುವಾಗ ತನ್ನ ಜೊತೆಗೆ ಸಿಲ್ಟ್ ಅನ್ನ ತಗೊಂಡು ಬರುತ್ತಲ್ಲ, ಅದು ಯಾವ ಹೊಲದೊಳಗ ಯಾವ ಭೂಮಿಯೊಳಗ ಯಾವ ಬಣ್ಣದ ಭೂಮಿಯೊಳಗ ಹಾದು ಬರ್ತೈತಿ ಆ ಬಣ್ಣನ ತಗೊಂಡು ಬರ್ತೈತಿ. ಹಿಂಗ ತಂದು ಆ ರೇನ್ಫೆಡ್ ಟ್ಯಾಂಕ್ ನೊಳಗ ಆ ಕಲರ್ ಅನ್ನ ಪಡ್ಕೊಂತೈತಿ. ಅದಕ್ಕ ಇದು ಮೇನ್ ಅಂತಂದ್ರ ನೀರ್ ಕಾರಣ. ನೀರು ಹರಿದು ಬರುವಾಗ ಮಣ್ಣನ್ನು ತರ್ತೈತಿ, ಮಣ್ಣು ತನ್ನ ಗುಣನ ಪಡ್ಕೊಂತೈತಿ. ಆ ಕೆರೆ ಒಳಗಿನ ನೀರು ಕೆಂಪು ಕಾಣಿಸ್ತೈತಿ, ಈ ಕೆರೆ ಒಳಗಿನ ನೀರು ಕರ್ರ ಕಾಣಿಸ್ತೈತಿ. ಯಾಕಂದ್ರ ಆ ಕೆರೆಯೊಳಗಿನ ನೀರು ಕೆಂಪು ನೆಲದೊಳಗೆ ಹಾಸಿ ಬರ್ತೈತಿ, ಈ ಕೆರೆಯೊಳಗಿನ ನೀರು ಕಪ್ಪು ನೆಲದೊಳಗೆ ಹಾಸಿ ಬರೋದ್ರಿಂದ ಇಲ್ಲಿ ನೀರು ಕಪ್ಪು ಕಾಣಿಸ್ತದ, ಅಲ್ಲಿ ನೀರು ಕೆಂಪು ಕಾಣಿಸ್ತದ. ನೀರು ತನ್ನ ಗುಣನ ತನ್ನ ಬಣ್ಣವನ್ನ ಪಡ್ಕೊಳ್ಳಿಕ್ಕೆ ಒಂದು ಕೆರೆಗೆ ರೇನ್ಫೆಡ್ ಟ್ಯಾಂಕ್ನೊಳಗಿನ ನೀರು ಒಂದು ತನ್ನ ಕಲರ್ ಅನ್ನ ಪಡ್ಕೊಳ್ಳಿಕ್ಕೆ ನೀರು ಹರಿದು ಬರೋ ಗುಣ, ಅದರದೊಂದು ಏನೊಂದು ಫ್ಯಾಕ್ಟ್ ಐತಲ್ಲ, ಆ ಕಾರಣದಿಂದಾಗಿ ರೇನ್ಫೆಡ್ ಟ್ಯಾಂಕ್ನೊಳಗ ನೀರುಗಳು ಬೇರೆ ಬೇರೆ ಬಣ್ಣದ್ದು ಕಾಣಿಸ್ತೈತಿ. ದಿಸ್ ಕಲರ್ ವ್ಯಾರೀಸ್ ವಿತ್ ದ ನೇಚರ್ ಆಫ್ ದ ಅರ್ತ್. ನಾನು ಹೇಳಿದ್ನಲ್ಲ ವ್ಯಾರಿ, ಒಂದು ಕೆರೆ ಒಳಗೆ ನೀರು ಕೆಂಪು ಇರ್ತದ, ಒಂದು ಕೆರೆ ಒಳಗೆ ನೀರು ಕಪ್ಪು ಇರ್ತದ. ಯಾಕಂದ್ರೆ ದ ಅರ್ತ್ ಇದು ಕ್ಯಾಚ್ಮೆಂಟ್ ಏರಿಯಾ ಅಂತೇಳಿ. ಕ್ಯಾಚ್ಮೆಂಟ್ ಏರಿಯಾ ಅಂತಂದ್ರ ಈ ವಾಟರ್ ಶೆಡ್ ಅಂದ್ರೆ ನಾ ಹೇಳ ಕ್ಯಾಚ್ಮೆಂಟ್ ಏರಿಯಾ ಅಂದ್ರೆ ಮಳಿ ನೀರು ಬೀಳ್ತೈತಲ್ಲ, ಹೊಲದೊಳಗೆ ಬೀಳುತ್ತಲ್ಲ, ಆ ಹೊಲದೊಳಗೆ ಯಾವ ನೆಲದೊಳಗೆ ಬೀಳುತ್ತಲ್ಲ ಆ ಜಾಗಕ್ಕೆ ಕ್ಯಾಚ್ಮೆಂಟ್ ಏರಿಯಾ ಅಂತ ಕರೀತಾರೆ. ಅಲ್ಲಿಂದ ನೀರು ಹೊರಡ್ತೈತಲ್ಲ, ಸುಮ್ಮನೆ ಹೋಗೋದಲ್ಲ, ಅದು ಹೋಗುವಾಗ ಆ ಭೂಮಿಯ ಬಣ್ಣನ ತಗೊಂಡು ಹೋಗ್ತೈತಿ ಕ್ಯಾಚ್ಮೆಂಟ್ ಏರಿಯಾ. ಅಂಡ್ ಈಸ್ ಮೋಸ್ಟ್ ವಿವಿಡ್ ಅಂದ್ರೆ ನೀರು ವಿವಿಡ್ ಅಂದ್ರೆ ವೆರಿ ಕ್ಲಿಯರ್ ಟು ಸಿ. ಎಲ್ಲೇ ಯಾವ ನೆಲದ ಮ್ಯಾಗ ನೀರು ಬೀಳ್ತೈತಿ ನೋಡ್ರಿ, ಮಳಿ ನೀರು ಬಿದ್ದ ತಕ್ಷಣ ಆ ನೆಲದ ಬಣ್ಣ ಅದರೊಳಗೆ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಿರ್ತದ್ರಿ. ಮುಂದ ಹರ್ಕೊಂತ ಹೋದಂಗ ಅದೇನಾಗ್ತೈತಿ ಅಂದ್ರೆ ನೀರು ತನ್ನ ಬಣ್ಣವನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂತ ಹೋಗ್ತೈತಿ. ಬಟ್ ಕೆರೆ ರೀಚ್ ಮಾಡಿದಾಗ ಮಣ್ಣಿನ ಬಣ್ಣ ಗ್ಯಾರಂಟಿ ಅದರೊಳಗೆ ಇರ್ತೈತಿ. ಆದರೆ ಕ್ಯಾಚ್ಮೆಂಟ್ ಏರಿಯಾದೊಳಗ ಬಹಳ ಅಂದ್ರೆ ನೀರು ಬಿದ್ದ ತಕ್ಷಣ, ಇದನ್ನ ಮಳಿ ನೀರು ಬಿದ್ದ ತಕ್ಷಣ ಭೂಮಿಯಿಂದ ಹೊರಡುವಾಗ ಆ ನೀರಿನ ಬಣ್ಣ, ನೆಲದ ಬಣ್ಣ, ಮಣ್ಣಿನ ಬಣ್ಣ ನೀರಿನೊಳಗೆ ತಿಕ್ಕಾಗಿ ಕಾಣಿಸ್ತಿರ್ತದೆ. ಅದಕ್ಕೆ ವಿವಿಡ್ ಅಂತ ಕರೀತಾರೆ. ಮುಂದೆ ಅದು ಏನಾಗ್ತೈತಿ, ಸ್ವಲ್ಪ ತಿಳುವಾಗ್ತಂತ ಹೋಗ್ತೈತಿ. ಅಂತೂ ಕೊನೆಗೆ ಕೆರೆಯನ್ನು ಮುಟ್ಟಿದಾಗ, ರೇನ್ಫೆಡ್ ಟ್ಯಾಂಕ್ ಅನ್ನು ಮುಟ್ಟಿದಾಗ ಅದರೊಳಗ ಆ ನೆಲದೊಳಗಿನ ಇದೇನೋ ಕ್ಯಾಚ್ಮೆಂಟ್ ಏರಿಯಾದ ಬಣ್ಣ ಇಷ್ಟು ಸ್ಟಾರ್ಟಿಂಗ್ ಎಷ್ಟು ಇರ್ತೈತಿ ಅಷ್ಟು ಇರುದಿಲ್ಲ, ಬಟ್ ಗ್ಯಾರಂಟಿ ಇರ್ತದ. ಏನೋ ಹಿಂಗದ ನೋಡ್ರಿ. ದಿಸ್ ಕಲರ್ ಅಂದ್ರೆ ಈ ರೇನ್ಫೆಡ್ ಟ್ಯಾಂಕ್ ನೊಳಗಿರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ ಕಲರ್ ಆಫ್ ದ ವಾಟರ್ ವ್ಯಾರೀಸ್, ಡಿಫರ್ಸ್ ವಿತ್ ಎದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ಇಟ್ ಡಿಫರ್ಸ್ ವಿತ್ ದ ನೇಚರ್ ಆಫ್ ದಿ ಅರ್ತ್ ಇನ್ ದ ಕ್ಯಾಚ್ಮೆಂಟ್ ಏರಿಯಾ. ಕಪ್ಪು ನೆಲದೊಳಗೆ ನೀರು ಬಿದ್ದಿದ್ರೆ ರೇನ್ಫೆಡ್ ಟ್ಯಾಂಕ್ ನೀರು ಕಪ್ಪು ಆಗ್ತದೆ, ಕೆಂಪು ನೆಲದೊಳಗೆ ನೀರು ಬಿದ್ದಿದ್ರೆ ರೇನ್ಫೆಡ್ ಟ್ಯಾಂಕ್ ನೀರು ಕೆಂಪು ಆಗ್ತದೆ. ಅಂಡ್ ಈಸ್ ಮೋಸ್ಟ್ ವಿವಿಡ್ ಇಮಿಡಿಯೇಟ್ಲಿ ಆಫ್ಟರ್ ದ ಫ್ರೆಶ್ ಇನ್ಫ್ಲೋ ಅಂತದ.
ನೀರು ನೆಲದ ಬಣ್ಣವನ್ನ ಹೆಚ್ಚು ಪ್ರಕಾರವಾಗಿ ತೋರಿಸ್ತೈತಿ ಆಫ್ಟರ್ ದ ಫ್ರೆಶ್ ಇನ್ಫ್ಲೋ ಅಂತಂದ್ರ. ಇನ್ಫ್ಲೋ ಅಂದ್ರೆ ಗೊತ್ತೈತೇನ್ರಿ? ಇನ್ಫ್ಲೋ ಅಂತಂದ್ರ ಮಳಿ ನೀರು ಹಿಂಗ ಬಿತ್ತು ಅಂತೇಳಿರಿ. ಮಳಿ ನೀರು ಹಿಂಗ ಬಿತ್ತು ಅಂತಂದ್ರೆ ಬಿದ್ದು ನೆಲಕ್ಕೆ ಟಚ್ ಆಗಿ ನೆಲದಿಂದ ಮುಂದಕ್ಕೆ ಹರಿಯಾಕ್ ಚಾಲು ಮಾಡುತ್ತಲ್ಲ, ಅದಕ್ಕೆ ಇನ್ಫ್ಲೋ ಅಂತ ಕರೀತಾರೆ. ಇಲ್ಲೇ ನೋಡ್ರಿ, ಫಾಲೋವಿಂಗ್ ದ ರೇನ್ ಅಂತ. ರೇನ್ ಆತು, ಹಿಂಗ ನೀರು ಬಿದ್ದು ನೆಲದ ಮೇಲೆ ಬಿದ್ದು ನೆಲ ಹರಿಯಾಕ್ ಚಾಲು ಮಾಡುತ್ತಲ್ಲ ನೀರು, ಇದಕ್ಕೆ ಇನ್ಫ್ಲೋ ಅಂತ ಕರೀತಾರೆ. ಇನ್ಫ್ಲೋ ಇರುವಂತ ಜಾಗದೊಳಗ ಮಣ್ಣಿನ ಕಲರ್ ವಿವಿಡ್ ಇರ್ತೈತಿ. ಮುಂದ ಟ್ಯಾಂಕ್ ಅನ್ನ ರೀಚ್ ಮಾಡಿದಾಗ ಅದರದ ಕಲರ್ ಡಿಮ್ ಆಗ್ತೈತಿ. ಹೆಂಗದ? Swiftly flowing water can carry fairly large and heavy particles. Swiftly flowing water, ಮಳಿ ಹೆಚ್ಚು ದಬದ ಬಿತ್ತು ಅಂದ್ರೆ, ದಬಾಶ್ ಅಂದ್ರೆ ರಶ್ ಆಗಿ ಫಾಸ್ಟ್ ರಶಿಂಗ್ ಸ್ಟ್ರೀಮ್ ಇತ್ತಂದ್ರ ಅಲ್ಲಿ ಏನಿರ್ತೈತಿ ಅಂತಂದ್ರ ಫೇರ್ಲಿ ಲಾರ್ಜ್, ಒಂಚೂರು ದೊಡ್ಡ ದೊಡ್ಡ ಮಣ್ಣಿನ ಹರಳನ್ನ ತಗೊಂಡು ಹೋಗ್ತೈತಿ. ಹೆವಿ ಪಾರ್ಟಿಕಲ್ಸ್ ಆಫ್ ಸಾಯಿಲ್ ತಗೊಂಡು ಹೋಗ್ತೈತಿ. ಯಾಕಂದ್ರೆ ನೀರು ಅದರದ್ದು ರಶ್ ಫಾಸ್ಟ್ ಇರ್ತೈತಲ್ಲ, ಸ್ವಲ್ಪ ದೊಡ್ಡ ಹಳ್ಳನ ದೊಡ್ಡ ಮಣ್ಣಿನ ಕಣವನ್ನ ತೆಗೆದುಕೊಂಡು ಹೋಗ್ತೈತಿ. Yes, swiftly flowing water can carry fairly large and heavy particles. ಮುಂದೆ ಏನಾಗ್ತೈತಿ? ದ ಫೈನೆಸ್ಟ್ ಪಾರ್ಟಿಕಲ್ಸ್ ಹೋಗುವಾಗ ನೀರಿನ ಸಸ್ಪೆನ್ಷನ್ ದೊಳಗ ಸ್ಟಾರ್ಟಿಂಗ್ ಇನ್ಫ್ಲೋ ಕ್ಯಾಚ್ಮೆಂಟ್ ಏರಿಯಾ ಅಂದ್ರೆ ನೆಲ, ಇನ್ಫ್ಲೋ ಅಂದ್ರ ಮಳಿ ಬಿದ್ದ ನೀರು ಮುಂದಕ್ಕೆ ಹೋಗುತ್ತಲ್ಲ ಅದು, ಅಲ್ಲಿ ಕಲರ್ ವಿವಿಡ್ ಇರ್ತೈತಿ. ಮುಂದೆ ಹರಿದು ಹೋದಂಗೆಲ್ಲ ಅದು, ಯಾಕಂದ್ರೆ ಫೇರ್ಲಿ ಲಾರ್ಜ್ ಪಾರ್ಟಿಕಲ್ಸ್ ಆಫ್ ಸಾಯಿಲ್ ಅಲ್ಲಿ ಇರ್ತೈತಿ. ಮುಂದೆ ನೀರು ಹರ್ಕೊಂತ ಹೋದಂಗ ಏನಾಗ್ತದ, ಆ ಪಾರ್ಟಿಕಲ್ಸ್ ಸಣ್ಣವಾಗ್ತೈತ್ರಿ, ಅದಕ್ಕೆ ಮಣ್ಣಿನ ಕಲರ್ ಕಮ್ಮಿ ಆಗ್ತೈತಿ. ದ ಫೈನೆಸ್ಟ್ ಪಾರ್ಟಿಕಲ್ಸ್ ಹೆಂಗ ನೀರು ನೆಲದಿಂದ ಇನ್ಫ್ಲೋ ಕ್ಯಾಚ್ಮೆಂಟ್ ಏರಿಯಾದಿಂದ ನೀರು ಮುಂದೆ ಹೋಗ್ತೈತಿ, ಮಣ್ಣನ್ನು ಹೋಗ್ತೈತಿ, ಸಣ್ಣ ಕುಂತ ಹೋದ್ರೂ ಸಹಿತ ಕೊನೆಗೆ ರೇನ್ಫೆಡ್ ಟ್ಯಾಂಕ್ ಅನ್ನ ನೀರು ರೀಚ್ ಆದಾಗ ಮಣ್ಣು ಇರುವುದಿಲ್ಲ ಅಂತ ಹೇಳೋದಿಲ್ಲ, ಇರ್ದೇ ಇರ್ತದ. ದ ಫೈನೆಸ್ಟ್ ಅಂದ್ರೆ ಬಹಳ ಚಿಕ್ಕದಾಗಿರ್ತಕ್ಕಂಥ ಪಾರ್ಟಿಕಲ್ಸ್ ಆಫ್ ಸಾಯಿಲ್ ಹವೆವರ್ ರಿಮೇನ್, ಉಳ್ಕೊಂಡ್ಬಿಡ್ತೈತಿ. ಫ್ಲೋಟಿಂಗ್, ನೀರನ್ನು ಕೂಡ ಉಳ್ಕೊಂಡ್ಬಿಡ್ತೈತಿ. ವಿದಿನ್ ದ ಲಿಕ್ವಿಡ್ ಅಂದ್ರೆ ವಾಟರ್ ಅಂತ, ನದಿ ನೀರು, ಸ್ಟ್ರೀಮ್ ನೀರ್ ಅಂತ. ಇನ್ಸ್ಪೈಟ್ ಆಫ್ ಗ್ರೇಟರ್ ಡೆನ್ಸಿಟಿ ಆಕ್ಚುಲಿ ಮಣ್ಣಿನ ಡೆನ್ಸಿಟಿ ನೀರಿನ ಡೆನ್ಸಿಟಿಗಿಂತ ಜಾಸ್ತಿ ಇರ್ತೈತಿ. ಮಣ್ಣು ನೆಲ ಕುಂದಿರ್ಬೇಕು. ಆದರೆ ಅದು ಸಸ್ಪೆನ್ಷನ್ ಇರ್ತೈತಿ, ಫ್ಲೋ ಇರ್ತೈತಿ, ಫ್ಲಡ್ ಇರ್ತೈತಲ್ಲ, ಆ ಡೆನ್ಸಿಟಿ ಜಾಸ್ತಿ ಇದ್ರೂ ಕೂಡ ನೀರಿನ ಜೊತೆಗೆ ಹರಿದು ಮುಂದಕ್ಕೆ ಹೋಗ್ಬಿಡ್ತೈತಿ. ಅಂಡ್ ಆರ್ ಆಫ್ ಕೋರ್ಸ್ ಎಕ್ಸ್ಟ್ರೀಮ್ಲಿ ಸ್ಮಾಲ್. ನೀರಿನದು ಡೆನ್ಸಿಟಿ ಬಹಳ ಇರ್ತದೆ, ಇದು ಮಣ್ಣಿನ ಡೆನ್ಸಿಟಿ ಜಾಸ್ತಿ ಇದ್ರೂ ಕೂಡ ಅದರದ್ದು ಪಾರ್ಟಿಕಲ್ ಬಹಳ ಚಿಕ್ಕದಿರುವುದರಿಂದ ನೀರಿನೊಳಗೆ ಅದು ತೇಲಾಕ್ ಚಾಲು ಮಾಡ್ತೈತಿ, ನೆಲಕ್ಕೆ ಕುಂದರ್ಲಾರ್ದನ. ಡೆನ್ಸಿಟಿ ಜಾಸ್ತಿ ಇದ್ರೂ ಸಹಿತ ಅತಿ ಸ್ಮಾಲ್ ಪಾರ್ಟಿಕಲ್ ಇರೋದ್ರಿಂದ ಅದೇನಾಗ್ತೈತಿ, ನೀರೊಳಗ ನೆಲಕ್ಕೆ ಕುಂದ್ರದ ಬದಲಾಗಿ ಒಂದು ರೀಸನ್ ಅಂದ್ರೆ ವೆರಿ ಸ್ಮಾಲ್ ಪಾರ್ಟಿಕಲ್ ಇರ್ತೈತಿ, ಇನ್ನೊಂದು ರೀಸನ್ ಅಂದ್ರೆ ಫ್ಲಡ್ ಇರ್ತೈತಿ ನೀರಿಂದು. ಹಿಂಗಾಗಿ ಡೆನ್ಸಿಟಿ ಜಾಸ್ತಿ ಇದ್ರೂ ಕೂಡ ನೆಲಕ್ಕೆ ಕೂಡ್ಲಾರ್ದೆ ನೀರಿನ ಕೂಡ ಅದು ಸಣ್ಣ ಕಣ ಫೈನ್ಲಿ ಡಿವೈಡೆಡ್ ಸಿಲ್ಟ್ ಏನದಲ್ಲ, ನೀರಿನ ಕೂಡ ಹರ್ಕೊಂತ ಹೋಗ್ತೈತೆ. ಬಟ್ ಇನ್ ದ ನಂಬರ್ ಈಸ್ ಆಲ್ಸೋ ಗ್ರೇಟ್. ಚಿಕ್ಕ ಕಣ ಇರ್ತೈತಿ, ಬಟ್ ಕಣಗಳ ಸಂಖ್ಯೆ ದೊಡ್ಡದಿರ್ತೈತಿ. ಅದು ಸಪರೇಟ್ ಐಸೋಲೇಟೆಡ್ ಇರೋದ್ರಿಂದ ಡೆನ್ಸಿಟಿ ಹೆಚ್ಚಿದ್ರು ಕೂಡ ಅದು ಬಹಳ ಚಿಕ್ಕದ್ರಿಂದ ಹರಿತೈತಿ. ಬಟ್ ಅಂತ ಚಿಕ್ಕ ಪಾರ್ಟಿಕಲ್ಸ್ಗಳು ಜಾಸ್ತಿ ಇರ್ತಾವಲ್ಲ, ಹಿಂಗಾಗಿ ಕಲರ್ ಕ್ಯಾಚ್ಮೆಂಟ್ ಏರಿಯಾದ ಕಲರ್ ಆ ನೀರೊಳಗೆ ಇನ್ನೂ ಉಳ್ಕೊಂಡಿರ್ತೈತಿ. The flow of water has undoubtedly played a great part and a beneficent one in geological processes by which the soil on the earth's surface has been formed from the rocks of the crust. ಇದನ್ನೇ ಹೇಳ್ತಾರಂತಂದ್ರ ನೀರಿನ ಹರಿದು ಬರೋ ಗುಣ ಐತಲ್ಲ, ಇದು ಬಹಳ ಲಾಭದಾಯಕವಾಗಿರ್ತಕ್ಕಂಥ ಗುಣ ಜನರಿಗೆ. ಹೆಂಗಂತ ಕೇಳಿದ್ರ, ನೀರು ಹರಿದು ಬರುವಾಗ ಅದು ಎಲ್ಲಿ ಯಾವ್ಯಾವ ಗುಡ್ಡ ಇಂತಲ್ಲಿ ಹರಿದು ಬರ್ತೈತಲ್ಲ, ಅಲ್ಲಿ ಅರ್ತ್ ಲೇಯರ್ ಅನ್ನ ಕೊರಿತಿರ್ತೈತಿ. ಅಂದ್ರೆ ಮಣ್ಣು ನೆಲ ಕಂಟಿನ್ಯೂಸ್ ಆಗಿ ನೀರು ಕೊರೆದು ಮಣ್ಣು ಉತ್ಪನ್ನ ಆಗ್ತೈತಿ. ಉತ್ಪನ್ನ ಆದ ಮಣ್ಣು ನೀರು ತನ್ನ ಫ್ಲಡ್ ಜೊತೆಗೆ ಆ ಉತ್ಪನ್ನ ಆದಂತ ಮಣ್ಣನ್ನ ತಗೊಂಡು ಬಂದು ಎಲ್ಲೋ ಒಂದ್ ಕಡೆ ಬಿಟ್ಟು ಟ್ರಫ್ದೊಳಗ ಬಿಟ್ಟು ಮುಂದೆ ಹೋಗ್ಬಿಡ್ತೈತಿ. ಹಿಂಗ ನೈಲ್ ವ್ಯಾಲ್ಯೂ ಹಿಂಗ ಕ್ರಿಯೇಟ್ ಆಗೈತಿ. ಇದು ಬಹಳ ಲಾಭದಾಯಕ.
ಇದು ಒಂಥರ ಜಿಯಾಲಜಿಕಲ್ ಪ್ರೊಸೆಸಸ್. ಇದು ಒಂದು ಭೂಗರ್ಭ ಒಂದು ವ್ಯವಸ್ಥೆ ಒಳಗ ನಡೀತಕ್ಕಂಥದ್ದು ಒಂದು ಪ್ರಕ್ರಿಯೆ ಇದ್ರಿ. ಈಗ ಮನುಷ್ಯನ ದೇಹದೊಳಗ ಒಂದು ಬಯೋಲಾಜಿಕಲ್ ಪ್ರೊಸೆಸಸ್ ನಡೀತಿರ್ತೈತಲ್ಲ, ಹಂಗ ಭೂಮಿ ಒಳಗೊಂದು ಜಿಯಾಲಜಿಕಲ್ ಪ್ರೊಸೆಸಸ್ ನಡೀತಿರ್ತೈತಿ. ಆ ಪ್ರೊಸೆಸಸ್ ಪ್ರಕಾರ ಏನಾಗ್ತಿರ್ತೈತೆ ಅಂದ್ರೆ ನೀರು ಹರಿದು ಬರುವಾಗ ಎರಡು ಕೆಲಸ ಮಾಡ್ತೈತಿ. ಅರ್ತ್ ಕ್ರಸ್ಟ್ ದಿಂದ, ಅರ್ತ್ ಲೇಯರ್ ದಿಂದ ಸಾಯಿಲ್ ಅನ್ನ ಫಾರ್ಮೇಶನ್ ಮಾಡ್ತೈತಿ, ಉತ್ಪನ್ನ ಮಾಡ್ತೈತಿ. ನೀರು ನೆಲ ಕೊರೆದು ಮಣ್ಣು ಉತ್ಪನ್ನ ಆಗ್ತೈತಿ. ಉತ್ಪನ್ನ ಆದ ಮಣ್ಣನ್ನ ಅದು ಟ್ರಾನ್ಸ್ಪೋರ್ಟ್ ಬೇರೆ ಮಾಡ್ತೈತಿ, ತಂದು ಬೇಕಂದ ಜಾಗದೊಳಗೆ ಅದು ಬಿಟ್ಟು ಹೋಗ್ತೈತಲ್ಲ. ಜನರಿಗೆ ಏನಾಗ್ತೈತಿ, ಮಣ್ಣು ಉತ್ಪನ್ನ ಮಾಡೋದೂ ಆಗುದಿಲ್ಲ, ಅದನ್ನ ತಂದು ಹಾಕೋದು ಆಗುದನು, ತಂದನ್ನು ಹಾಕೋದನ್ನು ಆಗುದಿಲ್ಲ. ಇದು ಎರಡು ನೀರು ಮಾಡ್ತೈತಿ. ಹಿಂಗಾಗಿ ಮಣ್ಣು ಒಂದ್ ಕಡೆ ಬಂದು ಬೀಳ್ತೈತಲ್ಲ, ಅದು ಜನರಿಗೆ ಬಹಳ ಬೆನಿಫಿಷಿಯಂಟ್ ಆಗಿರ್ತಕ್ಕಂಥದ್ದು ಒಂದು ನೀರಿನ ಒಂದು ಕೆಲಸ, ಜನರಿಗೆ ಬೆನಿಫಿಷಿಯಂಟ್ ಆಗಿರುವಂಥದ್ದು. ದ ಫ್ಲೋ ಆಫ್ ವಾಟರ್ ಹ್ಯಾಸ್ ಅನ್ಡೌಟೆಡ್ಲಿ ಪ್ಲೇಡ್ ಎ ಗ್ರೇಟ್ ಪಾರ್ಟ್, ದೊಡ್ಡ ಮಹತ್ವದ ಪಾರ್ಟ್, ನೀರು ಹರಿದು ಬರುವ ಗುಣ. ಅಂಡ್ ಎ ಬೆನಿಫಿಷಿಯಂಟ್ ಪಾತ್ರನ ಮಾಡ್ತೈತಿ ಹೆಂಗ್ ಇನ್ ದ ಜಿಯಾಲಜಿಕಲ್ ಪ್ರೊಸೆಸಸ್. ಈ ಒಂದು ಜಿಯಾಲಜಿಕಲ್ ಪ್ರೊಸೆಸಸ್ ನಡೀತಿರ್ತೈತಲ್ಲ, ನೀರು ಹರಿದು ಬರ್ತಿರ್ತೈತಿ. ಅದು ಗುಡ್ಡದ ಮೇಲೆ ಹರಿದು ಬರುವಾಗ ಗುಡ್ಡ ಹಗರ್ಕ ಅದು ಕೊರಿತಿರ್ತೈತಿ, ಅದು ಸಣ್ಣಗ ಮಣ್ಣು ತಂದು ಬಿಟ್ಟು ಹೋಗ್ತಿರ್ತೈತಿ. ಬೈ ವಿಚ್ ಹೆಂಗಂದ್ರೆ ಈ ಜಿಯಾಲಜಿಕಲ್ ಪ್ರೊಸೆಸ್ ಇಂದ ಬೈ ವಿಚ್ ದ ಸಾಯಿಲ್ ಆನ್ ದ ಅರ್ತ್ ಸರ್ಫೇಸ್, ಅರ್ತ್ ಭೂಮಿ ಮೇಲೆ ಹ್ಯಾಸ್ ಬೀನ್ ಫಾರ್ಮ್ಡ್, ಸಾಯಿಲ್ ಕ್ರಿಯೇಟ್ ಆಗಲ್ಪಡ್ತೈತಿ ಫ್ರಮ್ ದ ರಾಕ್ಸ್ ಆಫ್ ಇಟ್ಸ್ ಕ್ರಸ್ಟ್. ಇದು ಭೂಮಿ ಮೇಲಿನ ರಾಕ್ಸ್ ಇರ್ತೈತಲ್ಲ, ಭೂಮಿ ಒಳಗ ರಾಕ್ಸ್ ಇರ್ತೈತಿ. ಆ ರಾಕ್ಸ್ ಮೇಲೆ ನೀರು ಹರಿದು ಬರ್ಬೇಕಾದ್ರೆ ರಾಕ್ಸ್ ಕೊರೆದು ಸಾಯಿಲ್ ಫಾರ್ಮೇಶನ್ ಆಗ್ತೈತಿ. ಇದಕ್ಕ ನೀರಿನ ಹರಿತವೇ ಕಾರಣ. ನೀರು ಹರಿದ್ರ ಮುಖಾಂತರ ಭೂಮಿ ಮೇಲೆ ಮಣ್ಣನ್ನು ಕ್ರಿಯೇಟ್ ಮಾಡ್ತೈತಿ, ಅಂಡ್ ಆ ಮಣ್ಣನ್ನ ಒಂದ್ ಕಡೆ ತಂದು ಹಾಕ್ತೈತಿ. ದ ಸೇಮ್ ಏಜೆನ್ಸಿ ಅಂದ್ರೆ ಅದೇ ನೀರು ಏನ್ ಮಾಡ್ತೈತಿ, ಇಷ್ಟೆಲ್ಲ ಮಣ್ಣನ್ನ ಉತ್ಪನ್ನ ಮಾಡ್ತಕ್ಕಂಥದ್ದು ನೀರು. ಮಣ್ಣನ್ನ ಟ್ರಾನ್ಸ್ಪೋರ್ಟ್ ಮಾಡಿ ಒಂದ್ ಕಡೆ ಜನರಿಗೆ ಬೇಕಾಗಿರುವ ಜಾಗದೊಳಗೆ ತಂದು ಹಾಕ್ತಕ್ಕಂಥದ್ದು ನೀರು. ಇಷ್ಟೆಲ್ಲ ಇದ್ದಾಗ್ಯೂ ಸಹಿತ ಅದೇ ನೀರು ಒಮ್ಮೊಮ್ಮೆ ಕೆಟ್ಟ ಕೆಲಸನೂ ಮಾಡ್ತೈತಿ. ಮಣ್ಣನ್ನ ಹುಟ್ಟಿಸ್ತೈತಿ, ಮಣ್ಣನ್ನ ತಗೊಂಡು ಹೋಗ್ತೈತಿ. ಬೋತ್ ಕನ್ಸ್ಟ್ರಕ್ಟಿವ್ ಅಂಡ್ ಡಿಸ್ಟ್ರಕ್ಟಿವ್ ಪವರ್ ಐತಿ ನೀರಿಗೆ. ದ ಸೇಮ್ ಏಜೆನ್ಸಿ, ಅದೇ ನೀರು ಹವೆವರ್ ಅಂಡರ್ ಅಪ್ರೋಪ್ರಿಯೇಟ್ ಕಂಡೀಷನ್, ಒಂದ್ ಸ್ವಲ್ಪ ಚಲೋ ಕಂಡೀಷನ್, ಅದಕ್ಕೆ ಬೇಕಾಗಿರುವಂತ ಕಂಡೀಷನ್ ಇದ್ರೆ ಕ್ಯಾನ್ ಆಲ್ಸೋ ಪ್ಲೇ ಡಿಸ್ಟ್ರಕ್ಟಿವ್ ಪಾರ್ಟ್. ಕೆಟ್ಟ ಕೆಲಸನೂ ಮಾಡ್ತೈತಿ ನೀರು. ಏನ್ ಮಾಡ್ತೈತಿ ಅಂದ್ರೆ ಅಂಡ್ ವಾಶ್ ಅವೇ ದ ಸಾಯಿಲ್, ಮಣ್ಣನ್ನ ಕೊಚ್ಕೊಂಡು ಹೋಗ್ತೈತಿ. ವಿಚ್ ಈಸ್ ದ ಫೌಂಡೇಶನ್ ಆಫ್ ಅಗ್ರಿಕಲ್ಚರ್. ಅಂದ್ರೆ ಸಾಯಿಲ್ ಇಸ್ ದ ಫೌಂಡೇಶನ್ ಆಫ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಫೌಂಡೇಶನ್ ಆಗಿರ್ತಕ್ಕಂಥ ಸಾಯಿಲ್ ಅನ್ನ ಕೊಚ್ಕೊಂಡು ಸಮುದ್ರ ಸೇರಿಸ್ಬಿಡುವಂತ ಕೆಲಸ, ಕೆಟ್ಟ ಕೆಲಸ ಮಣ್ಣು ಮಾಡ್ತೈತಿ. ಅಂಡ್ ಇಫ್ ಅಲೌಡ್ ಟು ಪ್ರೊಸೀಡ್ ಅನ್ಚೆಕ್ಡ್, ಹಂಗ ಕೊಚ್ಕೊಂಡು ಹೋಗ್ತಕ್ಕಂಥ ನೀರಿಗೆ ನಾವು ಚೆಕ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ಹಂಗೇನಾದರೂ ಅನ್ಚೆಕ್ ಮಾಡಿ ಪ್ರೊಸೀಡ್ ಅದನ್ನ ಮಾಡಕ್ ಬಿಟ್ಟು ಅಂತಂದ್ರೆ ಕ್ಯಾನ್ ಹ್ಯಾವ್ ದ ಮೋಸ್ಟ್ ಡಿಸಾಸ್ಟ್ರಸ್ ಎಫೆಕ್ಟ್ಸ್, ಅತ್ಯಂತ ಕೆಟ್ಟ ಪ್ರಭಾವವನ್ನು ಹೊಂದುವಂತದ್ದನ್ನು ಸಾಧ್ಯತೆ ಐತಿ ಆ ನೀರು ಆನ್ ದ ಲೈಫ್ ಆಫ್ ದ ಕಂಟ್ರಿ. ಈ ಭೂಮಿ ಮೇಲೆ ಮಣ್ಣನ್ನ ಕೊಚ್ಕೊಂಡು ಹೋಗಿ ಸಮುದ್ರಕ್ಕೆ ಸೇರಿಸುವಂತ ಕೆಟ್ಟ ಕೆಲಸನೂ ನೀರು ಮಾಡ್ತೈತಿ. ಅದಕ್ಕೆ ನಾವು ಚೆಕ್ ಮಾಡ್ಬೇಕಂದ್ರೆ ಕಂಟ್ರೋಲ್ ಮಾಡಬೇಕು. ದ ಪ್ರಾಬ್ಲಮ್ ಆಫ್ ಸಾಯಿಲ್ ಇರೋಷನ್ ಈಸ್ ಒನ್ ಆಫ್ ದ ಸೀರಿಯಸ್ ಇಂಪೋರ್ಟ್. ಇವತ್ತಿನ ದಿವಸ ಪ್ರಾಬ್ಲಮ್ ಆಫ್ ಒನ್ ಇಂಪೋರ್ಟ್ ಅಂದ್ರೆ ಇಂಪಾರ್ಟೆನ್ಸ್. ಪ್ರಾಬ್ಲಮ್ ಆಫ್ ಸಾಯಿಲ್ ಇರೋಷನ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರಾಬ್ಲಮ್ ಇವತ್ತು ನಾವು ಸ್ಟಡಿ ಮಾಡಬೇಕದ್ದು. ಇನ್ ವೇರಿಯಸ್ ಕಂಟ್ರೀಸ್, ಎಸ್ಪೆಷಲಿ ಇನ್ ಮೆನಿ ಪಾರ್ಟ್ಸ್ ಆಫ್ ಇಂಡಿಯಾ, ಭಾರತ ದೇಶದೊಳಗ ಪ್ರಾಬ್ಲಮ್ ಆಫ್ ಸಾಯಿಲ್ ಇರೋಷನ್ ಅದಲ್ಲ, ಬಹಳ ಸಮಸ್ಯಾತ್ಮಕ ಆದದ್ದದ. ಅದನ್ನ ಇವತ್ತ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಐತಿ. ಇದಕ್ಕ ನೀರ್ ಕಾರಣ. ಅದನ್ನ ಮನುಷ್ಯ ಏನ್ ಮಾಡ್ಬೇಕು, ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳಿ. ಎಸ್ಪೆಷಲಿ ಇನ್ ಮೆನಿ ಪಾರ್ಟ್ಸ್ ಆಫ್ ಇಂಡಿಯಾ ದ ಕಂಡೀಷನ್ ಅಂಡರ್ ವಿಚ್ ಇಟ್ ಆಕರ್ಸ್, ಅಂದ್ರೆ ಸಾಯಿಲ್ ಎರೋಷನ್ ಎಲ್ಲಿ ನಡೀತೈತೆ ನೋಡ್ರಿ, ಅಂಡ್ ದ ಮೆಜರ್ಸ್ ಬೈ ವಿಚ್ ಇಟ್ ಕ್ಯಾನ್ ಬಿ ಏನಂತಲ್ಲ, ಒಂದ್ ಸೆಕೆಂಡ್ ರೀ. ದ ಕಂಡೀಷನ್ಸ್ ಅಂಡರ್ ವಿಚ್ ಇಟ್ ಆಕರ್ಸ್ ಅಂಡ್ ದ ಮೆಜರ್ಸ್ ಬೈ ವಿಚ್ ಇಟ್ ಕ್ಯಾನ್ ಬಿ ಚೆಕ್ಡ್. ಯಾವ ಕಂಡೀಷನ್ ದೊಳಗ ಸಾಯಿಲ್ ಎರೋಷನ್ ನಡಿತೈತಿ, ಹೌದಲ್ಲ, ಅಂಡ್ ದ ಮೆಜರ್ಸ್ ಬೈ ವಿಚ್ ಇಟ್ ಕ್ಯಾನ್ ಬಿ ಚೆಕ್ಡ್. ಆ ಸಾಯಿಲ್ ಎರೋಷನ್ ಅನ್ನ ಚೆಕ್ ಮಾಡ್ಬೇಕಾದ್ರೆ ಯಾವ ಮೆಜರ್ಸ್ ಗಳದಾವ, ಇವನ್ನೆಲ್ಲ ನಾವು ಇವತ್ತ ಡಿಸರ್ವ್ ದ ಕ್ಲೋಸೆಸ್ಟ್ ಸ್ಟಡಿ. ಬಹಳ ಕ್ಲೋಸ್ ಆಗಿ ಸ್ಟಡಿ ಮಾಡಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆ ಐತಿ ಇವತ್ತು. ಕ್ಲೋಸೆಸ್ಟ್ ಸ್ಟಡಿ ಅಂತಂದ್ರ ಡೀಪರ್ ಸ್ಟಡಿ, ಕ್ಲೋಸೆಸ್ಟ್ ಸ್ಟಡಿ ಅಂತಂದ್ರ
ಕೇರ್ಫುಲ್ ಅಂಡ್ ಇನ್ ಡೆಪ್ತ್ ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ಏನು ಬಹಳ ಡೀಪ್ ಆಗಿ ಸ್ಟಡಿ ಮಾಡಬೇಕಾಗಿದೆ. ಯಾವ ದ ಪ್ರಾಬ್ಲಮ್ ಆಫ್ ಸಾಯಿಲ್ ಇರೋಷನ್, ಹೌದಾ? ಎಸ್, ಎಲ್ಲಿ ಇದು ರೀ, ದ ಕಂಡೀಷನ್ಸ್ ಅಂಡರ್ ವಿಚ್ ಎಂತ ಒಂದು ಏರಿಯಾದೊಳಗೆ ಸಾಯಿಲ್ ಇರೋಷನ್ ನಡಿತೈತಿ. ಸಾಯಿಲ್ ಇರೋಷನ್ಗೆ ಡಿಫ್ರೆಂಟ್ ಕಾರಣಗಳದಾವ್ರಿ. ಮತ್ತು ಹೌ ಟು ಚೆಕ್ ಇಟ್, ಇವು ಎರಡೂ ಅದಲ್ಲವ, ಡಿಸರ್ವ್, ಎರಡೂ ಅರ್ಹ ಇರುತ್ತವೆ. ಎದಕ್ಕೆ ಅರ್ಹದ? ಫಾರ್ ದ ಕ್ಲೋಸ್ ಸ್ಟಡಿ, ಅದನ್ನ ಡೀಪ್ ಆಗಿ ಸ್ಟಡಿ ಮಾಡಬೇಕಾದ ಅವಶ್ಯಕತೆ ಐತಿ. ಯಾವ ಏರಿಯಾದೊಳಗೆ ಸಾಯಿಲ್ ಇರೋಷನ್ ನಡಿತೈತಿ ಮತ್ತು ಸಾಯಿಲ್ ಇರೋಷನ್ ಹೆಂಗೆ ಕಂಟ್ರೋಲ್ ಮಾಡ್ಬೇಕಂತಕ್ಕಂಥದ್ದು ಕ್ಲೋಸ್ ಸ್ಟಡಿ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಐತಿ. ಸಾಯಿಲ್ ಇರೋಷನ್ ಆಕರ್ಸ್ ಇನ್ ಸಕ್ಸೆಸಿವ್ ಸ್ಟೆಪ್ಸ್. ಹಾಗಾದ್ರೆ ಎಂತಲ್ಲಿ ಸಾಯಿಲ್ ಇರೋಷನ್ ನಡಿತೈತಿ? ಸಕ್ಸೆಸಿವ್ ಸ್ಟೆಪ್ನಾಗ ನಡಿತೈತಿ ಅದು. ಸಕ್ಸೆಸಿವ್ ಸ್ಟೆಪ್ಸ್ ಅಂತಂದ್ರ ಫಾಲೋವಿಂಗ್ ಇಮಿಡಿಯೇಟ್ಲಿ ಒನ್ ಆಫ್ಟರ್ ಅನದರ್, ಒಂದಾದ್ಮೇಲೆ ಒಂದು, ಈ ರೀತಿಯೊಳಗ ಸಾಯಿಲ್ ಇರೋಷನ್ ನಡಿತೈತಿ. ಸಾಯಿಲ್ ಇರೋಷನ್ ಆಕರ್ಸ್ ಇನ್ ಸಕ್ಸೆಸಿವ್ ಸ್ಟೆಪ್ಸ್. ಫಸ್ಟ್ ಸ್ಟೆಪ್ ಎಲ್ಲಿ ನಡಿತೈತಿ ಅಂದ್ರೆ ದ ಅರ್ಲಿಯೆಸ್ಟ್ ಆಫ್ ವಿಚ್ ಮೇ ಈಸಿಲಿ ಪಾಸ್ ಅನ್ನೋಟಿಸ್ಡ್. ಒಂದನೇ ಸ್ಟೆಪ್ ಸಾಯಿಲ್ ಇರೋಷನ್ ಅದ್ದು ಕಣ್ಣಿಗೆ ಕಾಣಲಾರ್ದಂಗ ನಡಿಬಹುದು. ಇನ್ನು ಲೇಟರ್ ಸ್ಟೇಜಸ್ ಸಾಯಿಲ್ ಇರೋಷನ್ ಹೆಂಗ್ ಕಾಣಿಸುತ್ತಂದ್ರೆ ದ ಕಟ್ಟಿಂಗ್ ಅಪ್, ನೆಲದೊಳಗೆ ಕೊರತ ಕಾಣಿಸ್ತೈತೆ ಫಸ್ಟ್, ಅಂಡ್ ವಾಷಿಂಗ್ ಅವೇ ದ ಅರ್ತ್, ಅಲ್ಲಿಂದ ಮಣ್ಣು ಹಗರ್ಕ ತಗೊಂಡು ಹೋಗ್ತೈತಿ. ಇಸ್ ಓನ್ಲಿ ಟು ಪೇನ್ಫುಲಿ ಅಪಾರೆಂಟ್. ಹಿಂಗ ಮಣ್ಣು ಕೊರತ ಆಗತ್ತ, ಫಸ್ಟ್ ಮಣ್ಣು ತಗೊಂಡು ಹೋಗ್ತೈತಲ್ಲ ಫಸ್ಟ್ ಸ್ಟೇಜ್, ಪೇನ್ಫುಲಿ ಅಪಾರೆಂಟ್ ಅಂದ್ರೆ ನಾಟ್ ಕಂಫರ್ಟಬಲ್ ಟು ಸಿ, ನೋಡಕ ಕಾಣಿಸೋದೇ ಇಲ್ಲ ಅದು. ಆ ಮಣ್ಣು ಫಸ್ಟ್ ಸಾಯಿಲ್ ಇರೋಷನ್ ಸ್ಟಾರ್ಟಿಂಗ್ ಏನ್ ಆಗ್ತೈತಲ್ಲ ಅದು ಕಣ್ಣಿಗೆ ಕಾಣೋದೇ ಇಲ್ಲ ಅದು. ಪೇನ್ಫುಲಿ ಅಂದ್ರೆ ಬಹಳ ಕಷ್ಟಪಟ್ಟು ದಿಟ್ಟಿಸಿ ಗ್ಲಾಸಸ್ ಹಾಕೊಂಡು ನೋಡಿದ್ರೆ ಕಾಣಿಸ್ತೈತೆ. ಪೇನ್ಫುಲಿ ಅಪಾರೆಂಟ್ ಅಂದ್ರೆ ಟು ಬಿ ಸೀನ್ ಈಸಿಲಿ ಅಂತೇಳಿ, ಕಷ್ಟಪಟ್ಟು ನೋಡಿದ್ರೆ ಕಾಣಿಸ್ತೈತೆ. ಅನ್ನೋಟಿಸೇಬ್ಲಿ ಅಂತ ತಿಳ್ಕೊಂಡದಲ್ಲ, ಹೆಂಗ್ ಹೋಗುತ್ತಂತಂದ್ರ ಕಣ್ಣಿಗೆ ಕಾಣ್ಲಾರ್ದಂಗೆ ಹೋಗ್ಬಿಡ್ತೈತಿ ಫಸ್ಟ್ ಅದು. ನೆಕ್ಸ್ಟ್ ಬರ್ಬರ್ತಾ ಯಾವ್ದೇ ಆಗಲಿ, ಸ್ಟಾರ್ಟಿಂಗ್ ಕಾಯಿಲೆ ಏನಾಗ್ರಿ ಕಣ್ಣಿಗೆ ಕಾಣ್ಲಾರ್ದಂಗ ಗೊತ್ತಾಗ್ಲಾರ್ದಂಗೆ ಬಂದು ಆಮೇಲೆ ದೊಡ್ಡದಾಕೊಂಡು ಕೂಡ್ತೈತಲ್ಲ, ಹಂಗ ಫಸ್ಟ್ ಸ್ಟೇಜ್ ಏನಾಗ್ತೈತಲ್ಲ ಸಾಯಿಲ್ ಇರೋಷನ್ ಪೇನ್ಫುಲಿ ಅಪಾರೆಂಟ್ ಇನ್ ದ ಫಾರ್ಮೇಶನ್ ಆಫ್ ಡೀಪ್ ಗಲೀಸ್ ಅಂಡ್ ರಾವನ್ಸಸ್. ಇದು ಈ ಎಲ್ಲಿ ಫಸ್ಟ್ ಕಾಣಿಸ್ಕೊಂತೈತಿ ಅಂತಂದ್ರೆ ಈ ಡೀಪ್ ಗಲೀಸ್ ಅಂಡ್ ರಾವನ್ಸಸ್ ಅಂತ ಬರ್ತೈತ್ರಿ. ಅಂದ್ರೆ ಚಾನಲ್ಸ್ ಮೇಡ್ ಬೈ ರನ್ನಿಂಗ್ ವಾಟರ್. ಮುಂದೆ ಏನಾಗ್ತೈತಿ, ನೀರು ಅದು ಓಡ್ಕೊಂತ ಹರಿ ಕೆಡುತ್ತೈತ್ರಿ, ಗೆರಿ ಕೆಡುತ್ತೈತಿ ನೆಲದೊಳಗೆ. ಇವಕ್ಕೆ ಗಲೀಸ್ ಅಂಡ್ ಒಂದು ಗೆರಿ ಬೀಳ್ತೈತಲ್ಲ, ಸಣ್ಣ ಹರಿ ಬೀಳ್ತೈತಿ, ನೀರು ಅರ್ಧ ಆ ಹರಿ ಮುಖಾಂತರ ನೀರು ಜಾಸ್ತಿ ಹರ್ಕೊಂತ ಹೋಗ್ಬಿಡ್ತೈತಿ. ವಿಚ್ ಮೇಕ್ ಆಲ್ ಅಗ್ರಿಕಲ್ಚರ್ ಇಂಪಾಸಿಬಲ್. ಇವಾಗ ಈ ನೆಲದೊಳಗ ಮಣ್ಣನ್ನು ಹೋಯ್ತು, ಆಮೇಲೆ ಗಲೀಸ್ ಅಂಡ್ ರಾವನ್ಸ್ ಬಿದ್ರೆ ಏನಾಗ್ತೈತಿ, ಅಗ್ರಿಕಲ್ಚರ್ ಇಂಪಾಸಿಬಲ್ ಹಾಕೊಂಡು ಕೂಡ್ತೈತಿ. ಸಡನ್ ಬರ್ಸ್ ಆಫ್ ಎಕ್ಸೆಸಿವ್ಲಿ ಹೆವಿ ರೇನ್, ದಬ ನೀರು ಬಿತ್ತು, ಭೂಮಿ ಅಬ್ಸರ್ವ್ ಮಾಡ್ಕೊಂತ ಕೆಪಾಸಿಟಿ ಬಿಟ್ಟು ಹೊರಗೆ ಹೋಗ್ತಕ್ಕಂಥ ನೀರು, ರಿಸಲ್ಟಿಂಗ್ ಲಾರ್ಜ್ ರನ್ ಆಫ್ ಸರ್ಪ್ಲಸ್ ವಾಟರ್. ಏನಾಗ್ತೈತಿ, ಲಾರ್ಜ್ ರನ್ ಆಫ್ ಆಗ್ತೈತಿ, ನೀರು ದೊಡ್ಡ ಪ್ರಮಾಣದಲ್ಲಿ ಓಡಾಕ್ ಚಾಲು ಮಾಡ್ತೈತಿ. ಜಿಟಿ ನೀರು ಮಳಿ ಹತ್ತಿವು ಅಂತಂದ್ರ ನೀರು ನೆಲ ಹೀರ್ಕೊಂತೈತಿ. ಹೆಚ್ಚಿನ ಪ್ರಮಾಣದಲ್ಲಿ ಮಳಿ ಬೀಳಾಕತ್ತೆ ಅಂತಂದ್ರ ಭೂಮಿ ಏನೋ ಹೀರ್ಕೊಳ್ಳೋ ಶಕ್ತಿ ಬಿಟ್ಟು ಹೆಚ್ಚಿಗೆ ಬದುತ್ತನ್ನ ಸರ್ಪ್ಲಸ್ ವಾಟರ್ ಅಂತ ಕರೀತಾರ, ಹೌದಲ್ಲ? ಆ ಸರ್ಪ್ಲಸ್ ವಾಟರ್ ಪ್ರಿನ್ಸಿಪಲ್ ಫ್ಯಾಕ್ಟರ್ ಇನ್ ಕಾಸಿಂಗ್ ಸಾಯಿಲ್ ಇರೋಷನ್. ಮೇನ್ ರೀಸನ್ ಅಂತಂದ್ರ ಸರ್ಪ್ಲಸ್ ವಾಟರ್. ಮಳಿ ಬಿತ್ತು, ಜಿಟಿ ಮಳಿ ಹತ್ತಿವು ಅಂತಂದ್ರ ನೆಲ ಹೀರ್ಕೊಂತ ಹೋಗ್ತೈತ್ರಿ. ಭಾಳ ರೆಪ್ರೆಪ್ಪ ಹೆವಿ ಡೌನ್ ದೊಡ್ಡ ಪ್ರಮಾಣದಲ್ಲಿ ಮಳಿ ಬಿತ್ತು ಅಂತಂದ್ರ ಸರ್ಪ್ಲಸ್ ನೀರು ಭೂಮಿ ಹೀರ್ಕೊಳ್ಳೋ ಕೆಪಾಸಿಟಿಗಿಂತ ಹೆಚ್ಚು ನೀರು ಬೀಳಾಕತ್ತಂದ್ರ ಅವಾಗ ಅದು ಸರ್ಪ್ಲಸ್ ವಾಟರ್ ಆಗ್ತೈತಿ. ಸರ್ಪ್ಲಸ್ ವಾಟರ್ ಅಂದ್ರೆ ಎಕ್ಸ್ಟ್ರಾ ವಾಟರ್ ಕೆಪಾಸಿಟಿ, ಭೂಮಿ ಅಬ್ಸಾರ್ವ್ ಮಾಡ್ಕೊಳ್ಳೋಕ್ಕಿಂತ ಹೆಚ್ಚಿನ ಕೆಪಾಸಿಟಿ ನೀರು ಬೀಳ್ತದಲ್ಲ ನೀರು, ಅದಕ್ಕೆ ಸರ್ಪ್ಲಸ್ ವಾಟರ್ ಅಂತಾರ. ಆ ಸರ್ಪ್ಲಸ್ ವಾಟರ್ ಅದು ಫಸ್ಟ್ ರೀಸನ್ ಸಾಯಿಲ್ ಇರೋಷನ್ಗೆ. ಆ ಸರ್ಪ್ಲಸ್ ವಾಟರ್ ನೀರು ಭೂಮಿ ಒಳಗೆ ಹೋಗ್ಲಾರ್ದ ಹರಿದು ಹೋಗಕ್ಕೆ ಚಾಲು ಮಾಡ್ತೈತಲ್ಲ, ನೀರು ಮಣ್ಣನ್ನು ಕರ್ಕೊಂಡು ಹೋಗಕ್ಕೆ ಚಾಲು ಮಾಡ್ತೀವಿ. ಇದು ಪ್ರಿನ್ಸಿಪಲ್ ಫ್ಯಾಕ್ಟರ್ ಅದ್ರಿ. ಸರ್ಪ್ಲಸ್ ವಾಟರ್ ಆಫ್ ರೇನ್ ಏನದಲ್ಲ, ರನ್ ಆಫ್ ಸರ್ಪ್ಲಸ್ ವಾಟರ್ ಆಫ್ ರೇನ್ ಏನದಲ್ಲ, ಇದು ಪ್ರಿನ್ಸಿಪಲ್ ಫ್ಯಾಕ್ಟರ್ ಆಫ್ ಇನ್ ಕಾಸಿಂಗ್ ಸಾಯಿಲ್ ಇರೋಷನ್. ಇದಕ್ಕೆ ಮತ್ತೆ ಅಗದಿ ನಿದ್ದೆ ಬದ್ದಾಗ ಹಾಸ್ಕೊಡುವುದಂತಾರಲ್ಲ, ಹುಗ್ಗ್ಯಾಗ ಹಾಲಾಕದಂಗ, ಹಂಗ ಮತ್ತೊಂದಿಷ್ಟು ಅದಕ್ಕೆ ಹೆಲ್ಪ್ ಮಾಡುವಂತ ಸಾಯಿಲ್ ಇರೋಷನ್ಗೆ ಹೆಲ್ಪ್ ಮಾಡ್ತಕ್ಕಂಥ ಭೌಗೋಳಿಕ ಲಕ್ಷಣಗಳದಾವ, ಕಾಂಟ್ರಿಬ್ಯೂಟರಿ ಕಾಸಸ್ ಅಂತ ಕರೀತಾರೆ. ಅದಕ್ಕೆ ಸಹಕಾರಿ ಆಗ್ತಕ್ಕಂಥ ಸರ್ಪ್ಲಸ್ ವಾಟರ್ ಪ್ರಿನ್ಸಿಪಲ್ ಫ್ಯಾಕ್ಟರ್. ಮಳಿ ನೀರು ದಬಾಶ್ ಬೀಳುತ್ತಲ್ಲ, ಭೂಮಿ ಹೀರ್ಕೊಳಕ್ ಆಗಲಾರ್ದನ ಹೆಚ್ಚಿಗಾದ ನೀರು ಸರ್ಪ್ಲಸ್ ವಾಟರ್ ಕಳಿಸ್ಬಿಡುತ್ತಲ್ಲ, ಆ ಕಳಿಸು ಹೋಗುವಂತ ನೀರು ಮಣ್ಣು ಕೊರ್ಕೊಂತ ಹೋಗ್ತೈತಿ, ಅದು ಮೇನ್ ಫ್ಯಾಕ್ಟರ್.
ಏನ್ರಿ ಮೇನ್ ಆಸ್ಪೆಕ್ಟ್ ಸಾಯಿಲ್ ಎರೋಷನ್ಗೆ. ಮುಂದೆ ಅದಕ್ಕೆ ಸಹಕಾರಿ ಆಗ್ತಕ್ಕಂಥ ಆಸ್ಪೆಕ್ಟ್ಸ್ ಯಾವ ಅಂದ್ರೆ ಆರ್ ದ ಸ್ಲೋಪ್ ಆಫ್ ದ ಲ್ಯಾಂಡ್. ನೆಲ ಏನಾದರೂ ಹಿಂಗ ಸ್ಲೋಪ್ ಇತ್ತಪ್ಪ ಅಂದ್ರೆ ನೀರಿನ ರನ್ನಿಂಗ್ ಸ್ಪೀಡ್ ಜಾಸ್ತಿ ಆಗಿಬಿಡ್ತೈತಿ, ಅದು ಸಾಯಿಲ್ ಎರೋಷನ್ಗೆ ಹೆಚ್ಚು ಕಾರಣ ಆಗ್ತೈತಿ. ದ ಸ್ಲೋಪ್ ಆಫ್ ವಾಟರ್ ಒನ್ ಆಫ್ ದ ಫ್ಯಾಕ್ಟರ್ಸ್. ರಿಮೂವಲ್ ಆಫ್ ದ ನ್ಯಾಚುರಲ್ ಪ್ರೊಟೆಕ್ಟಿವ್ ಕೋಟ್ ಆಫ್ ವೆಜಿಟೇಷನ್. ಈ ಭೂಮಿ ಮೇಲೆ ವೆಜಿಟೇಷನ್ ಇರ್ತೈತಿ, ಕಸ ಕಡ್ಡಿ ಇಂತೆಲ್ಲ ಬೆಳೆ ಎಲ್ಲ ಜೋಳ ಶೇಂಗಾ ಹಿಂಗಿರ್ತಾವಲ್ಲ, ಅದು ಭೂಮಿನ ಒಂಥರ ಏನ್ ಮಾಡ್ತೈತೆ ಅಂದ್ರೆ ವೆಜಿಟೇಷನ್ ಅರ್ತ್ ಲೇಯರ್ನ ಅರ್ತ್ ಕೋಟ್ ಅನ್ನ ಪ್ರೊಟೆಕ್ಟ್ ಮಾಡ್ತಿರ್ತೈತಿ. ಅದು ಇಲ್ಲ ಅಂದ್ರೆ ನೀನು ಈಗೆಲ್ಲ ಭೂಮಿ ಒಳಗಿನ ಬೆಳೆ ಎಲ್ಲ ಹರಿಗೆ ಹೋಗದ್ ಬಿಟ್ರಿ ನೀವ್ರಿ, ನೆಗಲ ಹೊಡೆದು ಹೋಗದ್ ಬಿಟ್ರಿ ನೀವ್ರಿ, ಮಣ್ಣು ಲೂಸ್ ಆಗಿ ಐತಿ, ಯಾವುದೂ ಏನೋ ವೆಜಿಟೇಷನ್ ಏನೋ ಇಲ್ಲ ಅಂತಂದ್ರೆ ಮಣ್ಣು ಹರ್ಕೊಂಡು ಹೋಗಕ್ಕೆ ಅನುಕೂಲ ಆಗ್ತೈತಿ. ಅಲ್ಲಿ ವೆಜಿಟೇಷನ್ ಇತ್ತಂದ್ರೆ ಅದರೊಳಗೆ ಬೇರು ಮಣ್ಣನ್ನ ಹಿಡಿತೈತೆ, ಒಂಥರ ಕೋಟ್ ಆಗ್ತೈತೆ, ಅದು ಕೋಟಿಂಗ್ ಇಲ್ದಂಗೆ ಆಗ್ಬಿಡ್ತೈತೆ. ಅದು ಕೂಡ ಏನಾಗ್ತೈತೆ ಒನ್ ಆಫ್ ದಿ ಕಾಂಟ್ರಿಬ್ಯೂಟರಿ ಕಾಸಸ್ ಫಾರ್ ದ ಸಾಯಿಲ್ ಎರೋಷನ್. ಅದಲ್ಲ ಮತ್ತೇನೋ ದ ಎಕ್ಸಿಸ್ಟೆನ್ಸ್ ಆಫ್ ರಟ್ಸ್. ರಟ್ಸ್ ಅಂತಂದ್ರೆ ಈ ಎ ಡೀಪ್ ಟ್ರ್ಯಾಕ್ ದಟ್ ಎ ವೀಲ್ ಮೇಕ್ಸ್ ಇನ್ ದ ಸಾಫ್ಟ್ ಗ್ರೌಂಡ್. ಈ ಒಂದು ಬಂಡಿ ಗಾಲಿ, ಚಕಡಿ ಗಾಲಿ, ಟ್ರ್ಯಾಕ್ಟರ್ ಗಾಲಿ ಹೊಲದಾಗ ಅಡ್ಡಾಡ್ದು ಅಂತಂದ್ರೆ ಗೆರಿ ಬೀಳ್ತೈತಲ್ಲ, ಅದಕ್ಕೆ ರಟ್ಸ್ ಅಂತ ಕರೀತಾರೆ. ಅಂತ ರಟ್ಸ್ ಇದ್ರಂತೂ ಬಹಳ ಅಗದಿ ಮಸ್ತ್ ನೀರು ಹರಿದು ಹೋಗ್ಬಿಟ್ಟು ಅಷ್ಟು ಸಾಯಿಲ್ ಅನ್ನ ಕೊಚ್ಕೊಂಡು ಹೋಗ್ಬಿಡ್ತೈತಿ. ಏನಾದ್ರ ಇಲ್ಲದ ನೋಡು, ದ ಎಕ್ಸಿಸ್ಟೆನ್ಸ್ ಅಂದ್ರೆ ಇರುದ್ರಿ. ಹೊಲದೊಳಗೆ ಏನಾದ್ರು ರಟ್ಸ್ ಇತ್ತಂದ್ರೆ ದ ಎಕ್ಸಿಸ್ಟೆನ್ಸ್ ಆಫ್ ರಟ್ಸ್ ಅಲಾಂಗ್ ವಿಚ್ ದ ವಾಟರ್ ಕ್ಯಾನ್ ಫ್ಲೋ ವಿತ್ ರ್ಯಾಪಿಡ್ಲಿ ಗ್ಯಾದರಿಂಗ್ ಮೊಮೆಂಟಮ್. ಅಂದ್ರೆ ಸ್ಪೀಡ್ ಬಹಳ ಹೋಗ್ತೈತಿ, ನೀರು ಬಹಳ ಸ್ಪೀಡ್ ಹೋಗ್ತೈತಿ. ಹೋಗುವಾಗ ಮೊಮೆಂಟಮ್ ಪಡ್ಕೊಂತ ಹೋಗ್ತೈತಿ, ಫೋರ್ಸ್ ಪಡ್ಕೊಂತ ಹೋಗ್ತೈತಿ, ಬಹಳ ಫಾಸ್ಟ್ ಓಡಕ್ ಹತ್ತೈತಿ. ಯಾಕಂದ್ರೆ ರಟ್ಸ್ ದಿಂದಾಗಿ, ರಾವಿನ್ಸ್ ದಿಂದಾಗಿ ಬಹಳ ಫಾಸ್ಟ್, ಅಬ್ಸೆನ್ಸ್ ಆಫ್ ವೆಜಿಟೇಷನ್ ದಿಂದಾಗಿ ಬಹಳ ಫಾಸ್ಟ್ ಓಡಾಕ್ ನೀರು ಚಾಲು ಮಾಡ್ತೈತಿ. ಆಬ್ಸೆನ್ಸ್ ಆಫ್ ಎನಿ ಚೆಕ್, ಮತ್ತ ಯಾವುದು ಚೆಕ್ ಇಲ್ಲ, ಯಾವುದು ಒಡ್ ಅಂತೀವಿ, ಬದು ಅಂತೀವಿ, ಟೈಕ್ ಅಂತೀವಿ ಇಂಗ್ಲಿಷ್ ಒಳಗೆ. ಹೊಲಕ್ಕೆಲ್ಲ ಬದು ಒಡ್ ಅಂತ ಕರೀತಾರೆ. ಹೊಲಕ್ಕ ಏನೋ ಒಡ್ ಇಲ್ಲ, ಏನೋ ವೆಜಿಟೇಷನ್ ಇಲ್ಲ ಅಂತಂದ್ರ ಎಸ್ ಆಬ್ಸೆನ್ಸ್ ಆಫ್ ಚೆಕ್ಸ್ ಟು ಸಚ್ ಫ್ಲೋ. ಹಂಗೇನಾದ್ರು ಇಂಥ ಹರಿದು ಹೋಗ್ತಕ್ಕಂಥ ನೀರಿಗೆ ಏನೋ ಅಬ್ಸೆನ್ಸ್, ಏನೋ ಒಂದು ಪೂರ ಏನೋ ಒಂದು ಚೆಕ್ ಬನ್ಸ್ ಏನೂ ಇಲ್ಲ, ಏನದಲ್ಲ ಯಾವುದು ವೆಜಿಟೇಷನ್ ಇಲ್ಲ, ಏನು ಕೋಟಿಂಗ್ ಇಲ್ಲ ಅಂತಂದ್ರೆ ಮಣ್ಣು ಬೇಕಾದಷ್ಟು ಹರ್ಕೊಂಡು ಹೋಗ್ಬಿಡ್ತೈತ್ರಿ. ಸಾಯಿಲ್ ಎರೋಷನ್ ಫಸ್ಟ್ ಕ್ಲಾಸ್ ಆಗ್ತೈತಿ, ಬಹಳ ಕೆಟ್ಟದ್ದಾಗ್ತೈತಿ. ಓಕೆ, ಇನ್ಕ್ರೆಡಿಬ್ಲಿ ಲಾರ್ಜ್ ಕ್ವಾಂಟಿಟೀಸ್ ಆಫ್ ಪ್ರೆಸಸ್ ಸಾಯಿಲ್ ಹಿಂಗತೆ ಇತ್ತಂದ್ರ ಸರ್ಪ್ಲಸ್ ವಾಟರ್ ಮೇನ್ ಫ್ಯಾಕ್ಟರ್, ಸ್ಲೋಪ್ ಆಫ್ ಲ್ಯಾಂಡ್ ಕಾಂಟ್ರಿಬ್ಯೂಟರಿ, ಪ್ರೆಸೆನ್ಸ್ ಆಫ್ ರಟ್ಸ್, ಇಲ್ಲ ಪ್ರೆಸೆನ್ಸ್ ಆಫ್ ರಟ್ಸ್ ಅಂಡ್ ರಾವಿನ್ಸ್ ಅದು ಕಾರಣ ಆಗ್ತೈತಿ. ಪ್ರೆಸೆನ್ಸ್ ಆಫ್ ರಟ್ಸ್, ಆಬ್ಸೆನ್ಸ್ ಆಫ್ ಕೋಟಿಂಗ್ ವೆಜಿಟೇಷನ್, ಆಬ್ಸೆನ್ಸ್ ಆಫ್ ಬಂಡ್ಸ್, ಇವೆಲ್ಲ ಮೇನ್ ರೀಸನ್ ಆಗ್ತದ. ಇದೆಲ್ಲ ಕಾಂಟ್ರಿಬ್ಯೂಟರಿ ಕಾಸಸ್ ಆಗ್ತದೆ ಫಾರ್ ಸಾಯಿಲ್ ಎರೋಷನ್. ಇದಕ್ಕೆ ಏನು ಸರ್ಪ್ಲಸ್ ವಾಟರ್ ಪ್ರಿನ್ಸಿಪಲ್ ಫ್ಯಾಕ್ಟರ್, ಇವೆಲ್ಲ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ಸ್. ಹಿಂಗ ಆದಾಗ ಏನಾಗ್ತತಿ, ಚೆಕ್ ಟು ಸಚ್ ಫ್ಲೋ ಅಂಡ್ ಇನ್ಕ್ರೆಡಿಬ್ಲಿ ಲಾರ್ಜ್ ಕ್ವಾಂಟಿಟೀಸ್ ಆಫ್ ಸರ್ಪ್ಲಸ್ ಸಾಯಿಲ್ ಕ್ಯಾನ್ ಬಿ ವಾಶ್ಡ್ ಅವೇ. ಚೊಕ್ಕ ಸ್ವಚ್ಛ ಬಳ್ಕೊಂಡು ಹೋಗ್ಬಿಡ್ತೈತಿ ಮಣ್ಣನ್ನ. ಇಫ್ ಸಚ್ ಕಂಡೀಷನ್ಸ್ ಎಕ್ಸಿಸ್ಟ್, ಸಚ್ ಕಂಡೀಷನ್ಸ್ ಅಂದ್ರೆ ಸ್ಲೋಪ್ ಆಫ್ ಲ್ಯಾಂಡ್, ಪ್ರೆಸೆನ್ಸ್ ಆಫ್ ರಟ್ಸ್, ಆಬ್ಸೆನ್ಸ್ ಆಫ್ ವೆಜಿಟೇಷನ್, ಆಬ್ಸೆನ್ಸ್ ಆಫ್ ಬಂಡ್ಸ್, ಇವೆಲ್ಲ ಏನಂತವಲ್ಲ ಸ್ಟೆಪ್ ಬೈ ಸ್ಟೆಪ್, ಅದು ಸಕ್ಸೆಸಿವ್ ಸ್ಟೆಪ್ಸ್ ಅಂತ ಕರೀತಲ್ಲ, ಇದೆ ಸಕ್ಸೆಸಿವ್ ಸ್ಟೆಪ್ಸ್. ಇನ್ಕ್ರೆಡಿಬ್ಲಿ ಲಾರ್ಜ್ ಕ್ವಾಂಟಿಟೀಸ್ ಆಫ್ ಪ್ರೆಸಸ್ ಸಾಯಿಲ್ ಕ್ಯಾನ್ ಬಿ ವಾಶ್ಡ್ ಅವೇ ಇಫ್ ಸಚ್ ಕಂಡೀಷನ್ಸ್ ಎಕ್ಸಿಸ್ಟ್. ಈ ತರ ಪರಿಸ್ಥಿತಿ ಇದ್ರೆ ಬೇಕಾದಷ್ಟು ಮಣ್ಣು ಕೊಚ್ಕೊಂಡು ಹೋಗ್ಬಿಡ್ತೈತಿ, ಎಲ್ಲ ಹಾಳಾಗ್ಬಿಡ್ತೈತಿ. ಮತ್ತೆ ಇನ್ನೊಂದು ಏನೋ ಹೇಳ್ತಾರ, ಆಸ್ ಈಸ್ ಅನ್ಹ್ಯಾಪಿಲಿ ಟು ಆಫನ್ ದ ಸೇಮ್ ಕಂಡೀಷನ್ ನಮ್ಮ ಇಂಡಿಯಾದೊಳಗೆ ಐತಿ. ಬಹಳ ದುಃಖವಾಗಿರ್ತಕ್ಕಂಥದ್ದು ಸಂಗತಿ. ನಮ್ಮ ಇಂಡಿಯಾದೊಳಗೆ ಸದ್ಯಕ್ಕೆ ಇದು ಐತಿ ಅಂತ ಹೇಳ್ತಾರ ಸರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.